ಅಸ್ಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ಕೇರಳದ ಒಂದು ಸ್ಪೆಷಲ್ ನೈಪತ್ರ ಅಂತ ಹೇಳಿ ತುಂಬ ಈಸಿಯಾಗಿ ನಾವು ಕೂಡ ಮಾಡುವ. ನಾವಿಲ್ಲಿ ಉಡುಪಿ ಮ್ಯಾಂಗ್ಳೂರಲ್ಲೆಲ್ಲ ಸ್ವಲ್ಪ ಮಾಡೋದು ಕಡಿಮೆನೇ. ಉಡುಪಿಯಲ್ಲಂತೂ ತುಂಬ ಕಡಿಮೆ, ಮ್ಯಾಂಗ್ಳೂರಲ್ಲಾದರೂ ಕೆಲವರು ಮಾಡ್ತಾರೆ. ಮತ್ತು ನಾವು ಮನೆಯಲ್ಲಿ ಎಲ್ಲ ಅಪರೂಪಕ್ಕೆ ಮಾಡ್ತೇವೆ, ಮಾಡೋದಿಲ್ಲ ಅಂತ ಏನಿಲ್ಲ. ತುಂಬ ಈಸಿಯಾಗಿ ಒಳ್ಳೆ ಟೇಸ್ಟಾಗಿರುವಂಥ ನೈಪತ್ರ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ ಮಾಡಲಿಕ್ಕೆ ಮೈದಾ ಗೋಧಿ ಅಂಥದ್ದು ಕೂಡ ಬೇಡ. ಖಾಲಿ ನಾವು ಬೆಳ್ತಿಗೆ ಅಕ್ಕಿ ಉಂಟಲ್ಲ, ದೋಸೆ ರೈಸ್, ಅದರಲ್ಲೇ ಮಾಡುವಂಥದ್ದು. ತುಂಬ ಈಸಿಯಾಗಿ ಮಾಡ್ಬೋದು, ಒಳ್ಳೆ ಟೇಸ್ಟ್ ಆಗಿರ್ತದೆ ಇದು ಮಾಡಲಿಕ್ಕೆ. ಮತ್ತು ಮಾಡಲಿಕ್ಕೆ ಕೂಡ ಏನು ಕಷ್ಟ ಇಲ್ಲ, ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ತಗೊಂಡಿರುವಂಥದ್ದು 2 ಕಪ್ ಬೆಳ್ತಿಗೆ ಅಕ್ಕಿ. ನೋಡಿ, ನಾನಿದು ಬೆಳಿಗ್ಗೆ ಮಾಡ್ತಾ ಇದ್ದೇನೆ. ಸೊ ನಾನು ರಾತ್ರಿಗೇ ಈ ರೈಸನ್ನು ಸೋಕ್ ಮಾಡಿಟ್ಟಿದ್ದೇನೆ, ನೆನೆಸಿಟ್ಟಿದ್ದೇನೆ ರಾತ್ರಿ. ಬೆಳ್ತಿಗೆ ಅಕ್ಕಿ ದೋಸೆ ರೈಸ್ 2 ಕಪ್ ತಗೊಂಡಿದ್ದೇನೆ. ಕಪ್ಪಿನ ಅಳತೆ ಕರೆಕ್ಟಾಗಿದ್ದರೆ ಒಳ್ಳೆಯದು, ಮೆಷರ್ಮೆಂಟ್. ಓಕೆ, 1 ಕಪ್ಪು ನಾನಿಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ. 2 ಕಪ್ಪು ಅಕ್ಕಿ, 1 ಕಪ್ಪು ತೆಂಗಿನ ತುರಿ. ಫಸ್ಟಿಗೆ ಈ ಬೆಳ್ತಿಗೆ ಅಕ್ಕಿಯನ್ನು, ದೋಸೆ ರೈಸನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಮತ್ತು ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, ಹೆಚ್ಚು ಜನ ಇದ್ದರೆ ಎಲ್ಲ ಜಾಸ್ತಿ ಹಾಕ್ಕೊಳ್ಬೋದು. 2 ಕಪ್ಪು ಬೆಳ್ತಿಗೆ ಅಕ್ಕಿಗೆ 1 ಕಪ್ಪು ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ ನಾನು ಅದೇ ಜಾರಿಗೇ. ಅರ್ಧ ಆನಿಯನ್, ಅರ್ಧ ತುಂಡು ನೀರುಳ್ಳಿಯನ್ನು ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಇಲ್ಲಿ ನಾನು ಬಡಸೊಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇನೆ, ಫೆನಲ್ ಸೀಡ್ಸ್. ಓಕೆ, ಇನ್ನು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ. ಮತ್ತು ಇಲ್ಲಿ ಅರ್ಧ ಗ್ಲಾಸ್ ನೀರನ್ನು, ಅರ್ಧ ಗ್ಲಾಸ್ ಕೂಡ ಇಲ್ಲ, ಅದಕ್ಕಿಂತ ಕಡಿಮೆನೇ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಮಗೆ ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರು ಹಾಕಿದರೆ ಸಾಕು. ಈಗ ನಿಮಗೆ ಅರ್ಧ ಕಪ್ಪಲ್ಲಿ ಅರ್ಧ ಗ್ಲಾಸಲ್ಲಿ ಆಗಲಿಲ್ಲ ಅಂದರೆ ಬೇಕಿದ್ರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನಿದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಸ್ಮೂತಾಗಿ ಸಾಫ್ಟಾಗಿ ಎಲ್ಲ ಮಾಡಬಾರ್ದು. ತರಿತರಿಯಾಗಿ ಗ್ರೈಂಡ್ ಮಾಡಿದರೆ ಮಾತ್ರ ಇದು ನಾವು ಮಾಡಿದಂಥ ನೈಪತ್ರ ಒಳ್ಳೆ ಟೇಸ್ಟಾಗಿ ಬರ್ತದೆ. ಸಾಫ್ಟ್ ಎಲ್ಲ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಓಕೆ, ನಾನೀಗ ಹತ್ತಿರದಲ್ಲಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಗ್ರೈಂಡ್ ಮಾಡಿದ್ದೇನೆ ಅಂತೇಳಿ ತರಿ. ಈಗ ನೋಡಿ, ನಾನು ಹಾಕಿದ ನೀರಿಗೆ ಈ ರೀತಿ ಇದರ ಕನ್ಸಿಸ್ಟೆನ್ಸಿ ಬಂದಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ನೀರು ಜಾಸ್ತಿ ಆದರೂ ವರಿ ಮಾಡಬೇಡಿ, ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಲಿಕ್ಕಿದೆ, ಆವಾಗ ಕರೆಕ್ಟಾಗಿ ಬರ್ತದೆ. ನಾವು ಫಸ್ಟಿಗೆ ಸ್ವಲ್ಪ ನೀರು ಕಡಿಮೆ ಹಾಕಿದರೆ ಅಕ್ಕಿ ಹಿಟ್ಟು ನಮಗೆ ಸ್ವಲ್ಪ ಕಡಿಮೆ ಸೇರಿಸಲಿಕ್ಕೆ ಬರ್ತದೆ ಅಷ್ಟೇ. ಈಗ ನೋಡಿ, ತರಿ ಅಂದರೆ ಯಾವ ರೀತಿ ನೋಡಿ, ಸೂಜಿ ಥರ ಕೂಡ ಅಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಪೀಸಾಗಿ ಬೇಕಿಲ್ಲ. ಹಾಗೆ ಇದ್ದರೆ ಮಾತ್ರ ಇಲ್ಲಿ ನೈಪತ್ರ ಇದು ಒಳ್ಳೆಯದಾಗಿ ಬರುವಂಥದ್ದು. ಇನ್ನು ಈ ಬ್ಯಾಟರಿಗೆ ನಾವೀಗ ಗ್ರೈಂಡ್ ಮಾಡಿದ್ದೇವಲ್ಲ, ಅದಕ್ಕೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಸೇರಿಸ್ಕೊಳ್ಳಿಕ್ಕೆ ಬರ್ತದೆ. ನೋಡಿ, 1/4 ಕಪ್ಪು ಅಕ್ಕಿ ಹಿಟ್ಟು ಉಂಟು. ಆ 1/4 ಕಪ್ಪು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ನಮಗೆ ಉಂಡೆ ಕಟ್ಟಲಿಕ್ಕೆ ಯಾವ ರೀತಿ ಒಂದು ಹಿಟ್ಟು ಬೇಕಾಗ್ತದ ಆ ರೀತಿ ನಾವಿಲ್ಲಿ ಮಿಕ್ಸ್ ಮಾಡಿದರೆ ಸಾಕು. ತುಂಬ ಗಟ್ಟಿಯೆಲ್ಲ ಮಾಡ್ಕೊಳ್ಳೋದು ಬೇಡ. ಹಾಗೆ ಅಂತೇಳಿ ಸ್ವಲ್ಪ ನೀರು ಥರ ಮಾಡಿದರೂ ನಮಗೆ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ 1/4 ಕಪ್ ನಾನು ಅಕ್ಕಿ ಹಿಟ್ಟಲ್ಲಿ 1/4 ಕಪ್ ಕೂಡ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳಿತದೆ. ನಾನು ನಿಮಗೆ ಎಷ್ಟು ಉಳಿದಿದೆ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಈ ರೀತಿ ಆದರೆ ಸಾಕು, ಇಷ್ಟು ಗಟ್ಟಿ ಆದರೆ ಸಾಕು. ಇದಕ್ಕಿಂತ ಗಟ್ಟಿ ಕೂಡ ಬೇಡ, ಇದಕ್ಕಿಂತ ನೀರು ಕೂಡ ನೀವು ಮಾಡೋದು ಬೇಡ. ಈ ರೀತಿ ಆದರೆ ಸಾಕು. ಈಗ 1/4 ಕಪ್ಪು ನಾನಿಲ್ಲಿ ರೈಸ್ ಪೌಡರ್ ತಗೊಂಡಿದ್ದೇನಲ್ಲ, ಅದರಲ್ಲಿ ನೋಡಿ ಇಷ್ಟು ಉಳಿದಿದೆ. ಪುನಃ 1/4 ಕಪ್ ಎಲ್ಲ ಕೂಡ ಖಾಲಿ ಆಗಲಿಲ್ಲ. ಈಗ ನಾನು ಇದೀಗ ಕರೆಕ್ಟಾಗಿದೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಪ್ಲಾಸ್ಟಿಕ್ ನೋಡಿ ಈ ರೀತಿ ತಗೊಳ್ಬೇಕು. ಇದು ನಾನು ನಾರ್ಮಲಾಗಿ ಈಗ ಗೋಧಿ ಹಿಟ್ಟೆಲ್ಲ ತರ್ತೀವಲ್ಲ ಅದರದೇ ಬ್ಯಾಗ್ ಇದು. ಅದನ್ನು ಈ ರೀತಿ ರೌಂಡ್ ಮಾಡಿ ಕಟ್ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳುವ. ಈ ರೀತಿ ಆಯಿಲನ್ನು ಹಾಕಿ ಒಂದು ಉಂಡೆ ಥರ ಈ ರೀತಿ ಮಾಡಿ ತಗೊಳ್ಬೇಕು. ಆಮೇಲೆ ಇದಕ್ಕೆ ಈ ರೀತಿ ಇಟ್ಟು ನಾವು ಅಂಗೈಯಲ್ಲಿ ನೋಡಿ ಈ ರೀತಿ ಇಲ್ಲಿ ಅಂಗೈಯಲ್ಲಿ ನಾವು ಇದನ್ನು ಪ್ರೆಸ್ ಮಾಡ್ತಾ ಬರಬೇಕು. ತುಂಬ ಒಳ್ಳೆಯದಾಗಿ ಕರೆಕ್ಟಾಗಿ ಬರ್ತದೆ. ನೀವು ಬೆರಳಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡ್ಬೋದು, ಆದರೆ ಅಂಗೈಯಲ್ಲಿ ಮಾಡಿದರೆ ಕರೆಕ್ಟಾಗಿ ಬರ್ತದೆ ನೋಡಿ. ಇದು ಮತ್ತು ತುಂಬ ತೆಳು ಕೂಡ ಆಗಬಾರ್ದು, ಈ ರೀತಿ ಬರಬೇಕು. ಹಾಗೆ ಅಂತೇಳಿ ತುಂಬ ದಪ್ಪ ಕೂಡ ಆಗಬಾರ್ದು. ನೋಡಿ, ಇಷ್ಟೇ ಆದರೆ ಸಾಕು. ಇಷ್ಟಾದರೆ ಒಳ್ಳೆ ಉಬ್ಬೇರಿಕೊಂಡು ಬರ್ತದೆ. ಇದಕ್ಕೆ ಸೋಡಾ ಪುಡಿ, ಈನೋ ಮತ್ತು ಏನಾದರೂ ಬೇಕಿಂಗ್ ಪೌಡರ್ ಅದು ಯಾವುದು ನಾನು ಹಾಕಲಿಲ್ಲ. ಏನು ಹಾಕದೇ ಮಾಡುವಂಥದ್ದು, ತುಂಬ ಹೆಲ್ದಿಯಾಗಿ ಇರ್ತದೆ. ಆಯಿಲ್ ಮಾತ್ರ ನಮಗೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂತೇಳಿ ಬಿಟ್ಟರೆ ಬಾಕಿಯೆಲ್ಲ ನಾವು ಹಾಕಿದ ವಸ್ತು ಹೆಲ್ದಿಯೇ. ಓಕೆ, ನೋಡಿ ಈ ರೀತಿ ನಾವು ಮಾಡಬೇಕಾಗ್ತದೆ. ಇದನ್ನು ಎಲ್ಲವನ್ನೊಮ್ಮೆಲೆ ಮಾಡಿಟ್ಟು ಮತ್ತೆ ನಮಗೆ ಆಯಿಲಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಒಂದೊಂದಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಮತ್ತೆ ಒಂದೊಂದಾಗಿ ಆಯಿಲಿಗೆ ಇಲ್ಲಿ ಹಾಕಬೇಕು. ಈಗ ನೋಡಿ, ಆಯಿಲಿಗೆ ಇಟ್ಟಿದ್ದೇನೆ ನಾನು ಫ್ರೈ ಮಾಡಲಿಕ್ಕೆ ಅಂತ ಹೇಳಿ. ಆಯಿಲ್ ಕೂಡ ತುಂಬ ಬಿಸಿ ಆಗಿರಬಾರ್ದು, ಹಾಗೆ ತಣ್ಣಗೆ ಕೂಡ ಆಗಬಾರ್ದು. ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ. ಇದು ಮತ್ತು ಈ ಗೋಧಿದೆಲ್ಲ ನಾವು ಪೂರಿ ಮಾಡ್ತೇವಲ್ಲ, ಅದು ಹಾಕಿದ ಕೂಡಲೇ ಮೇಲೆ ಬರ್ತದೆ. ಇದು ಆ ರೀತಿ ಬರೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಒಂದು ಸ್ವಲ್ಪ ಆಯಿಲೆಲ್ಲ ಅದರ ಮೇಲಿಂದ ಸ್ವಲ್ಪ ಇಳಿದು ಹೋದ ನಂತರ ಈ ರೀತಿ ನಾವು
ಆಯಿಲನ್ನು ಅದರ ಮೇಲೆ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ ನೋಡಿ ಅಂತೆ. ಈ ರೀತಿ ಉಬ್ಬಿಕೊಂಡು ಬರ್ತದೆ. ಉಬ್ಬಿಕೊಂಡು ಬಂದ ನಂತರ ಅದನ್ನಿಲ್ಲಿ ಉಲ್ಟಾ ಹಾಕ್ಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಕೂಡ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಮತ್ತು ಈ ಪಾತ್ರೆ ದೊಡ್ಡದಿದ್ದರೆ 1 2 3 ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ಬೋದು. ಸಣ್ಣ ನೀವು ಬಾಣಲೆ ಇಟ್ಕೊಳ್ತೀರ ಅಂತಾದರೆ ಒಂದೊಂದೇ ಮಾಡಿ ನೀವು 1 ಬೈ 1 ಮಾಡಿ ತಗೊಳ್ಬೋದು. ಓಕೆ, ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆಲ್ಲ ಇಳಿದು ಹೋದ ನಂತರ ಸ್ವಲ್ಪ ಅದರ ಮೇಲೆ ನೀವು ಆಯಿಲನ್ನು ಈ ರೀತಿ ಹಾಕಬೇಕು. ಆವಾಗ ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ ನೋಡಿ. ಕಲರ್ ಕೂಡ ಈಚೆ ಸೈಡಿದು ಪೂರಿ ನೋಡಿ ಕಲರೆಲ್ಲ ಚೇಂಜ್ ಆಗಿ ಬಂದಿದೆ. ನೈ ಪತ್ರ ಇದು ಇದೇ ರೀತಿ ಕಲರ್ ಬರುವಾಗ ನಾವೇನು ತೆಗೆದ್ರೆ ಆಯಿತು. ಇದು ಬೇಗನೆ ಸಾಫ್ಟ್ ಕೂಡ ಆಗೋದಿಲ್ಲ, ಹೆಚ್ಚು ಸಮಯ ಇದು ಇದೇ ರೀತಿ ಉಬ್ಬಿಕೊಂಡೇ ಕ್ರಿಸ್ಪಿಯಾಗಿ ಇರ್ತದೆ ಆಯಿತಾ. ನಾವೀಗ ಮಕ್ಕಳೆಲ್ಲ ಈಗ ಸಾಯಂಕಾಲ ಕೂಡ ಸ್ಕೂಲಿಂದ ಬರುವ ಟೈಮಿಗೆ ಒಂದು ಅರ್ಧ ಗಂಟೆ ಮೊದಲೇ ಮಾಡಿಡ್ಬೋದು. ಏನು ಸ್ಮೂತ್ ಆಗೋದಾಗಲಿ ಅಥವಾ ಅದರ ಕ್ರಿಸ್ಪಿ ಹೋಗೋದು ಹಾಗೇನಾಗೋದಿಲ್ಲ, ಒಳ್ಳೆ ಟೇಸ್ಟಾಗಿ ಬರ್ತದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ರೆಸಿಪಿದು ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು, ಒಂದು 2 ಕಪ್ ಅಕ್ಕಿ, 1 ಕಪ್ ತೆಂಗಿನ ತುರಿಯಲ್ಲಿ ಎಷ್ಟು ನಾನಿಲ್ಲಿ ನೈಪತ್ರನ್ನು ಮಾಡಿದ್ದೇನೆ ಅಂತ ಹೇಳಿ ನೀವು ನೋಡಿ ಎಷ್ಟು ಒಳ್ಳೆದಿದೆ ನೋಡಿ. ಇದ್ರ ಒಳಗಿಂದ ಕೂಡ ಹಾಗೆಯೇ ತುಂಬ ಸಾಫ್ಟ್ ಆಗಿರ್ತದೆ. ಇದಕ್ಕೆ ನಾವು ಡಿಪ್ ಮಾಡಿ ತಿನ್ನಲಿಕ್ಕೆ ಚಟ್ನಿ, ಸಾಂಬಾರು ಅಥವಾ ಯಾವುದೇ ಪದಾರ್ಥ, ಯಾವುದೇ ಕುರ್ಮ ಯಾವುದು ಕೂಡ ಬೇಕಾಗಿಲ್ಲ. ನಾವು ಇದನ್ನು ಇದೇ ರೀತಿಯೇ ತಿನ್ಬೋದು, ತುಂಬ ಟೇಸ್ಟಾಗಿರ್ತದೆ. ಇದು ಆನಿಯನ್ ಎಲ್ಲ ನಾವು ಹಾಕಿದ್ದೇವಲ್ಲ, ಬಡಸೊಪ್ಪೆಲ್ಲ ತುಂಬ ಟೇಸ್ಟಾಗಿ ಒಳ್ಳೆ ರುಚಿಯಾಗಿರ್ತದೆ. ನೀವು ಕೂಡ ಒಂದು ಸಲ ಇದನ್ನು ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಗೊತ್ತಾಗ್ತಿದ್ರೆ ಟೇಸ್ಟ್ ಯಾವ ರೀತಿ ಇದೆ ಅಂತೇಳಿ. ಕೇರಳದವರೇ ಮಾಡಬೇಕಂತ ಇಲ್ಲ, ನಾವು ಕರ್ನಾಟಕದವರು ಕೂಡ ಇದನ್ನು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಹಾಗಾದರೆ ನಾನು ಹೋಗಿ ತಿಂತೇನೆ, ತುಂಬ ಹಸಿವಾಗ್ತಾ ಇದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಅಸ್ಸಲಾಮು ಅಲೈಕುಮ್.